ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ. ಲಾಡು ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ಬನ್ನಿ. ಖರ್ಜೂರ ಎಲ್ಲ ಉಪಯೋಗಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ಬನ್ನಿ. ಮೊದಲಿಗೆ ನೋಡಿ, ಒಂದು ಬಟ್ಲಿನಲ್ಲಿ ಖರ್ಜೂರ ತೊಗೊಂಡಿದ್ದೀನಿ. ಪೂರ್ತಿಯಾಗಿ ಒಂದು ಬಟ್ಲು ಖರ್ಜೂರ ತೊಗೊಂಡಿದ್ದೀನಿ. ಮೆತ್ತಗಿರೋ ಖರ್ಜೂರ ತೊಗೊಂಡಿದ್ದೀನಿ. ಇನ್ನೊಂದು ಥರ ಖರ್ಜೂರ ಬರುತ್ತಲ್ಲ, ಅದನ್ನು ಕೂಡ ತೊಗೋಬೋದು. ಪೂರ್ತಿಯಾಗಿ ಒಂದು ಬಟ್ಲಿ ರೀತಿ ತಗೋಬೇಕು. ಈ ಕಪ್ ಮೆಜರ್ಮೆಂಟ್ನಲ್ಲೇ ಎಲ್ಲದನ್ನು ತೊಗೊಂಡಿದ್ದೀನಿ ನಾನು. ಖರ್ಜೂರ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಖರ್ಜೂರ ಸ್ವಲ್ಪ ನೀರು ಏನೂ ಹಾಕಿಬಿಡಿ, ಹಾಗೆ ಮಿಕ್ಸಿಗೆ ಹಾಕ್ಕೋಬೇಕಿದ್ನ. ಒಂದು ಸ್ಪೂನ್ ಸಹಾಯದಿಂದ ಹೀಗೆ ತಿರುಗಿಬಿಟ್ಟು ಆವಾಗವಾಗ ಹಾಕ್ಕೊಳ್ಳಿ. ಒಂದು 3/4 ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕಿವಾಗ ನೋಡಿ, ಅದೇ ಬಟ್ಲಲ್ಲಿ ಒಂದು 3/4 ಬಟ್ಲಿನಷ್ಟು ಬಾದಾಮಿ, 3/4 ಬಟ್ಲಿನಷ್ಟು ಗೋಡಂಬಿ ಹಾಗೂ ಅರ್ಧ ಬಟ್ಲಿನಷ್ಟು ಪಿಸ್ತಾ, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇದೆ, ಅಷ್ಟು ಪಿಸ್ತಾ ತೊಗೊಂಡು ಕ್ಲೀನಾಗೆಲ್ಲ ಹುರ್ಕೋಬೇಕು. ಗೋಡಂಬಿ ಎಲ್ಲ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೋಬೇಕು. ಲೈಟ್ ಬ್ರೌನ್ ಕಲರ್ ಬರುತ್ತಲ್ವ, ಲೈಟಾಗಿ ಕೆಂಪಗಾಗಬೇಕು. ತುಂಬ ಕೆಂಪಗೆಲ್ಲ ಮಾಡಬೇಡಿ, ಲೈಟಾಗಿ ಹುರ್ಕೊಳ್ಳಿ. ಎಲ್ಲ ಹುರ್ಕೋಬೇಕು ಕ್ಲೀನಾಗಿ. ಈ ಡ್ರೈ ಫ್ರೂಟ್ಸ್ ಲಡ್ಡು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇರೋರಿಗೆ, ಮತ್ತು ಈ ಕ್ಯಾಲ್ಶಿಯಂ ಪ್ರಾಬ್ಲಮ್ ಇರುತ್ತಲ್ವ ಅವರಿಗೆ, ಮತ್ತು ನಿಶಕ್ತಿಯಿಂದ ತುಂಬ ಇರ್ತಾರಲ್ಲ ಅವರಿಗೆಲ್ಲ ತುಂಬಾ ಒಳ್ಳೆಯದು. ಪ್ರತಿಯೊಂದಕ್ಕೂ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಲೈಟಾಗಿ ಸ್ವಲ್ಪ ಕೆಂಪಗಾಗಿದೆ ಇವಾಗ ಗೋಡಂಬಿ ಎಲ್ಲ, ಬಾದಾಮಿ ಎಲ್ಲ. ಇವಾಗ ಇದನ್ನು ಒಂದು ತಟ್ಟೆಗೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಸ್ಟೀಲ್ ತಟ್ಟೆಗೆ ಹಾಕ್ಕೊಳ್ಳಿ, ಪ್ಲಾಸ್ಟಿಕ್ಕಿಗೆಲ್ಲ ಹಾಕೋದಕ್ಕೆ ಹೋಗಬೇಡಿ, ಬಿಸಿ ಇರೋದು. ಮತ್ತು ಇವಾಗ ಒಂದು ಅರ್ಧ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಬಾದಾಮಿ ತೊಗೊಂಡಿದ್ವಲ್ಲ, ಅದ್ರ ಅರ್ಧದಷ್ಟು ನಾನಿವಾಗ ಕುಂಬಳ ಬೀಜ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಅಂಗಡಿಗಳಲ್ಲಿ ಸಿಗತ್ತೆ, ಕೇಳಿದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಳ್ತೀರಲ್ವ, ಅಲ್ಲೇ ಸಿಗತ್ತೆ. ಇದು ಕೂಡ ಪಟಪಟ ಸಿಡಿಯೋವರೆಗೆ ಹುರ್ಕೋಬೇಕು. ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ, ಅಲ್ಲಿವರೆಗೆ ಹುರ್ಕೊಂಡ್ರಾಯ್ತು. ಈಗ ನೋಡಿ, ಸ್ವಲ್ಪ ದಪ್ಪ ಆಗಿದೆ ಹಾಗೂ ಪಟಪಟ ಸಿಡಿಯುತ್ತೆ. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಈ ಟೈಮಲ್ಲಿ ತೆಕ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಕೂಡ ಅಷ್ಟೇ, ನೀವು ಗೋಡಂಬಿ ಎಲ್ಲ ತೊಗೊಳ್ತೀರಲ್ವ, ಅದರಲ್ಲಿ ಅರ್ಧ ತೊಗೊಳ್ಳಿ, ಕರೆಕ್ಟಾಗಿರುತ್ತೆ. ದ್ರಾಕ್ಷಿ ಸ್ವಲ್ಪ ದಪ್ಪಗಾಗೋವರೆಗೆ ಹುರ್ಕೋಬೇಕು. ಇವಾಗ ನೋಡಿ, ದಪ್ಪಗೆ ಆಗ್ತಾ ಬಂತು. ಸ್ಟವ್ನ ಈ ಟೈಮಲ್ಲಿ ಆಫ್ ಮಾಡ್ಕೊಂಬಿಡಬೇಕು. ಆಫ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಈ ರೀತಿ ಕೈ ಆಡಿಸ್ಕೊಂಡ್ರೆ ಒಳ್ಳೆಯದು. ಇವಾಗ ಇದನ್ನು ಕೂಡ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಈ ರೀತಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ತುರಿ ಆ ಬಟ್ಲಲ್ಲಿ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ತುಪ್ಪದ ಜೊತೆ ಕೊಬ್ಬರಿನ ಹುರ್ಕೋಬೇಕು. ತುಪ್ಪದ ಜೊತೆ ಕೊಬ್ಬರಿ ಹುರಿಯೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಕೊಬ್ಬರಿನ ಪುಡಿ ಮಾಡಿ ಕೂಡ, ಮಿಕ್ಸಿಲಿ ಪುಡಿ ಮಾಡಿ ಕೂಡ ಉಪಯೋಗಿಸ್ಕೋಬೋದು. ಕೊಬ್ಬರಿ ಗರಿ ಗರಿ ಆಗೋವರೆಗೂ ಹುರ್ಕೋಬೇಕೀಗೆ. ಸ್ವಲ್ಪ ಕೆಂಪಗಾಗತ್ತೆ. ಕೆಲವು ಮಕ್ಕಳೆಲ್ಲ ಡ್ರೈ ಫ್ರೂಟ್ಸ್ನ ತಿನ್ನೋದೇ ಇಲ್ಲ, ಬೇಡ ಬೇಡ ಅಂತ ಹೇಳ್ತಾರೆ. ಈ ರೀತಿ ಉಂಡೆ ಮಾಡಿಕೊಟ್ರೆ ಒಳ್ಳೆಯದು. ಈ ಉಂಡೆ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ. ಎಲ್ಲ ಹುರ್ಕೊಂಬಿಟ್ಟು ಖರ್ಜೂರ ಒಂದು ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಆಯಿತು. ನೋಡಿ, ಇವಾಗ ಲೈಟಾಗಿ ಬ್ರೌನ್ ಕಲರ್ ಆಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಇದನ್ನು ಕೂಡ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿಬಿಡಿ, ಇಷ್ಟು ಕಲರ್ ಬಂದ ಕೂಡಲೇ. ಇದಾದ ನಂತರ ಇವಾಗ ಗಸಗಸೆ ಒಂದು ಟೇಬಲ್ ಸ್ಪೂನಿನಷ್ಟು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ತಾಯಿಲ್ಲ ಇದಕ್ಕೆ. ತುಪ್ಪ ಹಾಕ್ಕೊಂಡ್ರೆ ಸ್ಪೂನು ಮತ್ತು ಬಾಣಲೆಗೆಲ್ಲ ಅಂಟ್ಕೊಂಡ್ಬಿಡತ್ತೆ ಗಸಗಸೆ, ಆದ್ದರಿಂದ ತುಪ್ಪ ಹಾಕಿಲ್ಲ. ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಸಿಡಿಯೋವರೆಗೆ ಇದನ್ನು ಹುರ್ಕೋಬೇಕು. ಇದನ್ನು ಕೂಡ ನಾನಿವಾಗ ಎಲ್ಲ ತೆಗೆದಿಟ್ಕೊಳ್ತೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ. ಈಗ ಖರ್ಜೂರದ ಪೇಸ್ಟ್ ಹಾಕ್ಕೊಂಡು ಕೈಯಲ್ಲೇ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲ. ನೋಡಿ, ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡುವಾಗ ನಾನು ಇಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ.
ಒಂದು ಅರ್ಧ ಸ್ಪೂನಿನಷ್ಟು ಏಲಕ್ಕಿ ಪುಡಿ ಹಾಕಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಗಟ್ಟಿ ಖರ್ಜೂರ ಆದರೆ ಈ ಡ್ರೈ ಫ್ರೂಟ್ಸ್ ಮತ್ತು ಖರ್ಜೂರ ಎಲ್ಲ ಒಲೆ ಮೇಲೆ ಸ್ವಲ್ಪ ಹಾಗೆ ಬಿಸಿ ಮಾಡ್ತಾ ಮಾಡ್ತಾ ಕೈ ಆಡಿಸ್ಕೊಳ್ಳಿ, ಸ್ವಲ್ಪ ಸ್ಮೂತ್ ಬರುತ್ತೆ. ಸ್ಮೂತ್ ಖರ್ಜೂರ ಆದ್ದರಿಂದ ನಾನು ಬಿಸಿ ಮಾಡೋದಕ್ಕೆ ಹೋಗಲಿಲ್ಲ. ನೋಡಿ ತುಂಬಾ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಲಡ್ಡು ಬಂತು. ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ನಿಶಕ್ತಿಯಾಗಿರೋರು ಅಥವಾ ಡೈಲಿ ಎಲ್ಲರೂ ಲೇಡೀಸ್ ಮತ್ತು ಜೆಂಟ್ಸ್ ಎಲ್ಲರೂ ಒಂದೊಂದು ತಿಂದರೆ ತುಂಬಾ ಒಳ್ಳೆಯದು. 2-3 ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ, ದಿನಕ್ಕೊಂದು ಉಂಡೆ ಆದರೆ ಸಾಕು. ಈ ಥರ ಚಿಕ್ಕದಾಗಿ ಕಟ್ಕೊಂಡು ಮಕ್ಕಳಿಗೆ ಕೂಡ ಕೊಡಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಿಶಕ್ತಿ ಇರೋರಿಗಂತೂ ತುಂಬಾ ಒಳ್ಳೆಯದು. ಲೇಡೀಸ್ಗೆ ಮಂತ್ಲಿ ಪ್ರಾಬ್ಲಮ್ ಎಲ್ಲ ಇರುತ್ತಲ್ವ, ತುಂಬ ಹೆವಿಯಾಗಿ ಬ್ಲೀಡಿಂಗ್ ಎಲ್ಲ ಆಗ್ತಿರುತ್ತಲ್ಲ, ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇರೋರಿಗಂತೂ ತುಂಬ ಒಳ್ಳೆಯದು. ಆದರೆ ಒಂದೇ ಉಂಡೆ ತಿನ್ನಿ, ಜಾಸ್ತಿ ತಿನ್ನಬೇಡಿ. ಮನೆಯಲ್ಲಿ ವಯಸ್ಸಾಗಿರೋರಿಗಾಗಲಿ ಯಾರಿಗೇ ಆಗಲಿ ಹೇರ್ ಫಾಲ್ ಆಗ್ತಿರಲಿ, ಪ್ರತಿಯೊಂದು ಪ್ರಾಬ್ಲಮ್ಗೂ ಇದು ರಾಮಬಾಣವಿದ್ದಂತೆ. ಈ ಡ್ರೈ ಫ್ರೂಟ್ ಲಡ್ಡು ತುಂಬಾ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಕೂಡ ಸಖತ್ತಾಗಿರುತ್ತೆ. ಒಂದೇ ತಿಂದರೆ ಅಯ್ಯೋ ಇನ್ನೊಂದು ಬೇಕು ಅನಿಸುತ್ತೆ, ಆದರೆ ಒಂದನ್ನೇ ತಿನ್ನಿ ಸಾಕು. ಈಗ ನೋಡಿ ಲಾಡು ಎಲ್ಲ ಕಟ್ಟಿ ರೆಡಿ ಮಾಡಿದ್ದೀನಿ. ಆರೋಗ್ಯಕರವಾದ ಡ್ರೈ ಫ್ರೂಟ್ ಲಾಡು ಇವಾಗ ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ನಮ್ಮ ಚರ್ಮಕ್ಕೂ ಕೂಡ ಇದರಿಂದ ತುಂಬಾ ಉಪಯೋಗ ಇದೆ. ಎಲ್ಲರೂ ಒಂದು ಸಲ ಇದನ್ನು ಟ್ರೈ ಮಾಡಿ, ಆಮೇಲೆ ಪದೇ ಪದೇ ನೀವೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ದಯವಿಟ್ಟು ಕಮೆಂಟ್ಸ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.